ನಮಸ್ತೆ ಎಲ್ಲರಿಗೂ ವಿಶಾಲ ರೆಸಿಪಿಗೆ ಸ್ವಾಗತ. ನಾನು ಇವತ್ತು ಪಾಕ ಇಲ್ಲದೆ ತುಂಬ ಸುಲಭವಾಗಿ ರವೆ ಉಂಡೆನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಮಾಡೋದು ಮಾತ್ರ ತುಂಬಾ ಸುಲಭ ಇದೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲದಾಗಿ ನೋಡಿ, ನಾನು ಇವಾಗ 1 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ತೊಗೋತಾ ಇದ್ದೀನಿ. ಇವಾಗ ಅದೇ ತುಪ್ಪದಲ್ಲೇ 2 ಬೌಲ್ ಆಗುವಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿದು ತೊಗೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದು ತೊಗೋಬೇಕು. ನೋಡಿ, ಈ ರೀತಿ ಕರೆಕ್ಟಾಗಿ ಹುರಿದು ತಗೊಳ್ಳಿ. ಬಾಯಲ್ಲಿಟ್ಟರೆ ಹಾಗೆ ಕರಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರವೆ ಲಡ್ಡು ಮಾತ್ರ. ಮಾಡೋದು ತುಂಬಾ ಸುಲಭ. ಇವಾಗ ನೋಡಿ, ನಾನು 1.5 ಬೌಲ್ ಅಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡಿ ತೊಗೋತಾ ಇದ್ದೀನಿ. ಇವಾಗ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಸಕ್ಕರೆ ಪೌಡ್ರನ್ನ ಫ್ಲೇವರಿಗೆ ನಾನು ಏಲಕ್ಕಿ ಪೌಡ್ರನ್ನ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೋತಾ ಇದ್ದೀನಿ. ರವೆ ಲಡ್ಡು ಮಾಡೋದು ತುಂಬ ಕಷ್ಟ ಅನ್ನೋರು ಈ ವಿಡಿಯೋ ನೋಡಿ ಮಾಡಿ. ತುಂಬಾ ಸುಲಭ ಇದೆ ಮಾಡೋದು ಮಾತ್ರ. ಕರೆಕ್ಟಾಗಿ ಸಕ್ಕರೆನ ಮಿಕ್ಸ್ ಮಾಡಿ ತೊಗೊಳ್ಳಿ. ಇವಾಗ ನೋಡಿ, ನಾನು ಆ ಬೌಲಿಂದ ಅರ್ಧ ಬೌಲ್ ಆಗೋಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡಿ ತೊಗೋಬೇಕು. ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ. ತುಂಬ ಹಾಲನ್ನು ಹಾಕಬಾರ್ದು, ನೋಡಿಕೊಂಡು ಹಾಲನ್ನು ಸೇರಿಸ್ತಾ ಹೋಗಿ. ಇವಾಗ ಇಷ್ಟಾದರೆ ಸಾಕು ನೋಡಿ. ಇವಾಗ ಫ್ರೈ ಮಾಡ್ಕೊಂಡಿರುವಂಥ ದ್ರಾಕ್ಷಿನ ತೊಗೊಂಡಿದ್ದೀನಿ ನಾನು. ಈ ರೀತಿ ಕರೆಕ್ಟಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆನ ರೆಡಿ ಮಾಡಿ ತೊಗೊಳ್ಳಿ. ಈ ರೀತಿ ಹಿಡ್ಕೊಂಡು ಕರೆಕ್ಟಾಗಿ ಇದನ್ನು ಪ್ರೆಶ್ ಮಾಡಿದರೆ ತುಂಬ ಈಸಿಯಾಗಿ ನಾವು ರವೆ ಲಡ್ಡೂನ ಮಾಡ್ಕೋಬೋದು. ನೋಡಿ, ಈ ರೀತಿ. ಇವಾಗ ನಾನು ಅರ್ಧ kg ಅಷ್ಟು ರವೆ ಲಡ್ಡನ್ನ ರೆಡಿ ಮಾಡಿದ್ದೀನಿ. ನೋಡಿ, ತುಂಬಾ ಈಸಿ ಇದೆ ಮಾಡೋದು ಮಾತ್ರ. ಇವಾಗ ಹಬ್ಬ ಅಂತಲ್ಲ, ನಾವು ತಿನ್ನಬೇಕು ಅನಿಸಿದಾಗ ಯಾವಾಗ ಬೇಕಾದರೂ ನಾವು ಮಾಡ್ಕೋಬೋದು ರವೆ ಲಡ್ಡು. ತುಂಬಾ ಈಸಿ ಮಾಡೋದು ಮಾತ್ರ. ಪಾಕ ಇಲ್ಲದೆ ತುಂಬ ಸುಲಭವಾಗಿ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.